ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ನ್ಯೂ ಲಾಕ್. ಇವತ್ತು ಸಂಡೇ. ಇವಾಗ ಸ್ವಲ್ಪ ವೀಡಿಯೋಗಳನ್ನ ಮಾಡೋಕ್ಕಾಗ್ತಿಲ್ಲ, ಏನಕ್ಕಂದರೆ ವರ್ಕ್ ಇರುತ್ತೆ ಅಲ್ಲೂ ಆಫೀಸಲ್ಲೂ. ಅದು ಮಧ್ಯ ವೀಡಿಯೋಗಳನ್ನ ಮಾಡೋಕ್ಕಾಗ್ತಿಲ್ಲ. ಸಂಡೇ ಆಗಿರ್ತೀನಿ. ಅದು ಗದ್ದೆಗೆ ಬಂದು ಏನಕ್ಕೆ ಅಂತಂದರೆ ಅವತ್ತು ಹಾಗೆ ಹಾಕಿದ್ವಲ್ಲ ಪೈರುಗಳು, ಅದೆಲ್ಲ ಸುಮಾರಾಗಿ ಬಂದಿತ್ತು, ಚೆನ್ನಾಗೇ ಬಂದಿತ್ತು. ಅದಕ್ಕೆಲ್ಲ ಸ್ವಲ್ಪ ನೀರು ಕಟ್ಟೋಣ ಮತ್ತು ಔಷಧಿ ಹೊಡಿಬೇಕಿತ್ತು. ಇವತ್ತು ಆಗೋಲ್ಲ, ನಾಳೆ ಹೊಡಿಯೋಣ ಅಂದ್ಬಿಟ್ಟು ಬಂದೆ. ಮತ್ತು ಇವಾಗ ಸೌದೆಗಳೆಲ್ಲ ಇದೆ, ತಲೆ ಬರಲೆಲ್ಲ ಕೊಟ್ಟಿದ್ವಲ್ಲ ಅದೆಲ್ಲನೂ ಎತ್ತಬೇಕು. ಟ್ಯಾಕ್ಟ್ರು ಬರುತ್ತೆ, ಫೋನ್ ಮಾಡಿದ್ದೆ, ಟ್ಯಾಕ್ಟ್ರವರು ಬರ್ತೀನಿ ಅಂತ ಹೇಳಿದರು. ನೋಡೋಣ, ಬಂದರೆ ಎಲ್ಲ ತುಂಬ್ಕೊಂಡೋಗಿ ಹಿತ್ಲಿಗೆ ಹಾಕ್ಬಿಟ್ಟು ಎಲ್ಲ ರೆಡಿ ಮಾಡಬೇಕು. ನೀರು ಬೇರೆ ಕೊಡೋಲ್ಲ ಅಂತ ಹೇಳ್ತಾರೆ, ಬೋರ್ವೆಲ್ ಬೇರೆ ನೀರು ಬರ್ತಾಯಿಲ್ಲ ಕರೆಕ್ಟಾಗಿ. ನೋಡೋಣ, ಹಾಗೆ ಪಾತಿ ಎಲ್ಲ ಹಾಕಿದ್ದೀವಿ, ಏನಾಗುತ್ತೆ. ವೀಡಿಯೋ ಎಲ್ಲ ಮಾಡ್ಕೊಂಡು ಸುಮ್ಮನೆ ಇದನ್ನೆಲ್ಲ ಆಗಿದ್ದಾಗೆ ಸುಮ್ಮನೆ ಇನ್ನೇನೋ ತೇವ್ರೆ ಎಲ್ಲ ಸಾವಿರನ ಕೊಟ್ಟರೆ, ನೀರು ಕೊಟ್ಟರೆ ಕೊಡಲಿಲ್ಲ ಅಂದ್ರೆ ಇಲ್ಲ, ಏನೋ ಒಂದು ಮಾಡೋದಾಗುತ್ತೆ ಅಂತ ಹೇಳ್ಬಿಟ್ಟು ತೇವ್ರೆ ಎಲ್ಲ ಸಾವತ್ತಾ ಇದೆ ಸ್ನೇಹಿತರೆ. ಮಾರ್ನಿಂಗೆ ಮತ್ತು ಕಡ್ಡಿ ತುಂಬೋದಿತ್ತು, ಕಡ್ಡಿ ಎಲ್ಲ ತುಂಬಿ ಟ್ರ್ಯಾಕ್ಟರ್ಗೆ ಹಾಕ್ಬಿಟ್ಟು ಮತ್ತು ತೇವ್ರಿ ಸಾವಿರದಿತ್ತಲ್ಲ, ಆ ತೇವ್ರಿ ಎಲ್ಲ ಸಾವಿರ್ತಾ ಇದ್ದೆ. ಇನ್ನೇನು ಮಾಡೋದು, ಸುಮ್ಮನೆ ನೀರಾರು ಕೊಟ್ಟರೆ ಯೂಸರು ಆಗಲಿ ಅಂತ ಹೇಳ್ಬಿಟ್ಟು ತೇವ್ರಿಗಳನ್ನ ಸಾವಿರ್ತಾ ಇದ್ದೆ. ಮತ್ತು ಇವಾಗಿನ ಆಳುಗಳನ್ನ ಕೇಳಿದ್ರೆ ಬನ್ನಿ ತೇವ್ರಿ ಸಾವಿರಬೇಕು ಅಂತಂದರೆ ದಿನಕ್ಕೆ 300 ರೂಪಾಯಿ ಅಂತಾರೆ. ಬೆಳಗ್ಗೆ 8 ಗಂಟೆಗೆ ಬರ್ತಾರೆ, ಒಂದು 10:30 11 ಗಂಟೆಗೆ ಹೋಗ್ತಾರೆ. ಅವ್ರಿಗೆ ಊಟ ಮತ್ತು ಎಣ್ಣೆ. ಇವಾಗ ಎಣ್ಣೆ ಇಲ್ಲ ಅಂದರೆ ಯಾರೂ ಗೀಯೋದು ಇಲ್ಲ ಕೆಲಸನ. ಮತ್ತು ಒಂದು ದಿನಕ್ಕೆ ನಾವು ಮಾಡೋ ಅಷ್ಟು ಕೆಲಸನೂ ಮಾಡಲ್ಲ, ಏನಕ್ಕಂದರೆ ಕೇಳಿ ಸಾಕಾಯ್ತು ನಾವು, ಬನ್ನಿ ಅಂತ. ಇಲ್ಲ ಹಾಗೆ ಹೀಗೆ ಅಂತ ನಿಂತ್ಕೆ ನಾನೇ ಸ್ಟಾರ್ಟ್ ಮಾಡಿದೆ. ಇನ್ನೇನು ಬಿಡು, ಒಂದೊಂದು ದಿನ ಒಂದೊಂದು ಗದ್ದೆ ಮಾಡ್ಕೊಂಡೋದ್ರೆ ಆಯ್ತದೆ ಅಂತ ಇವತ್ತು ಒಂದು ಸ್ವಲ್ಪ ಮೇಲ್ಗಡೆ ಗದ್ದೆ ಎಲ್ಲ ಮುಗಿಸೋಣ. ಇವತ್ತು ಆದಷ್ಟು ಟ್ರೈ ಮಾಡೋಣ ಅಂದ್ಬಿಟ್ಟು ಮಾಡಿದೆ, ಆದಷ್ಟು ಮಾಡಿದ್ದೀನಿ. ಫಸ್ಟುವಾಗಿ ನಮ್ಮ ತಂದೆ ಇದ್ದಾಗ ಅವರೊಬ್ಬರೇ ಮಾಡ್ತಿದ್ರಂತೆ. ಅಪ್ಪ ಹೆಂಗೆ ಮಾಡ್ತಿದ್ರು ಗೊತ್ತಿಲ್ಲ ಗದ್ದೆ ಕೆಲಸ. ಈ ಕಡೆ ತೇವರಿನ ಮುಗಿಸ್ಕೊಂಡು ಸೇರಿದ್ರೆ ಆ ಕಡೆ ಮೂಲೆಯಲ್ಲಿ ಸ್ವಲ್ಪ ತೇವರಿ ಎಲ್ಲ ಬಿದ್ದಾಗಿತ್ತು. ಆಮೇಲೆ ಅಲ್ಲಿಗೆ ಹೋಗಿ ತೇವರಿಲೇ ಎತ್ತಾಕ್ಬಿಟ್ಟು ಸ್ವಲ್ಪ ಸತ್ತೆಲ್ಲ ಜಾಸ್ತಿನೇ ಬಿದ್ದಾಗಿತ್ತು. ಆಮೇಲೆ ಯಾರೋ ಬಂದಂತಂದರು, ಮಗ ನೀನು ಜಾಸ್ತಿ ಮುಣ್ಬೆರ್ಕೆ ಕೊತ್ತಾ ಇದೆಯಕ್ಕಪ್ಪ ಅಂತಂದರು. ನಮ್ಮ ಅಣ್ಣ ಬಂದ್ಬಿಟ್ಟು ಸ್ನೇಹಿತರೆ ಅವರು ಅಂತ ಅಂದರು, ಜಾಸ್ತಿ ಸುಮ್ಮನೆ ಮುಣ್ಬೆರ್ಕೆಲೆ ಕೊತ್ತಾ ಇದೆಯಲ್ಲ, ಸುಮ್ಮನೆ ಏನಕ್ಕೆ ಹಂಗೆ ಮಣ್ಣು ಜೊತೆಲೆ ಕೆತ್ತಾ ಇದೆಯಾ, ಮೇಲೆ ತೇವರಿ ಮೇಲೆ ಬರೀ ಗರ್ಕೆ ಬೆಳೆದಿರುತ್ತಲ್ಲ ಇದನ್ನ ಕಳೆ ಹೋಗಂಗೆ ತೆಗಿ, ಸುಮ್ಮನೆ ಏನಕ್ಕೆ ಮೊಂಜು ಐತೆಲ್ಲ ತೆಗಿತಾ ಇದೆಯಾ ಅಂತಂದರೆ ಸರಿ ಅಂದ್ಬಿಟ್ಟು ಆ ಕಡೆ ಮೂಲೆಯಲ್ಲಿ ಸ್ನೇಹಿತರೆ ಒಂದು ತೇವರಿ ಬೇರೆ ಒಡೆದೋಗಿತ್ತು. ಅದು ಆಮೇಲೆ ತೇವರಿಯಲ್ಲಿ ಹಾಕ್ಬಿಟ್ಟು ಈ ಗದ್ದೆ ಬಂದು ಸ್ನೇಹಿತರೆ ಏನು ನಮಗೇನು ಅಷ್ಟು ರಿಸ್ಕ್ ಏನಿಲ್ಲ ಗದ್ದೆ ಈ ಗದ್ದೆಗಳಲ್ಲಿ ಕೆಲಸ ಮಾಡೋದು. ಯಾಕಂದರೆ ಮಣ್ಣು ಗದ್ದೆಗಳಲ್ಲಿ ಕೆಲಸ ಮಾಡೋಕ್ಕೇನು ಅಷ್ಟೊಂದೇನು ರಿಸ್ಕ್ ಆಗೋಲ್ಲ. ಯಾಕಂದರೆ ಗುದ್ಲಿ ಏನಾದರೂ ಚೆನ್ನಾಗಿರೋ ವಸ್ತುಗಳಿದ್ದರೆ ಕೆಲಸ ಮಾಡೋಕ್ಕೇನು ತೊಂದರೆ ಇಲ್ಲ ಸ್ನೇಹಿತರೆ, ಮಾಡ್ಬೋದು. ನಮ್ಮ ಅಪ್ಪವ್ರು ಇದ್ದಾಗ ಮಾಡ್ತಿದ್ರಂತೆ, ಯಾವ ಥರ ಮಾಡ್ತಿರಂತ ಗೊತ್ತಿಲ್ಲ. ಅವರೇ ಒಬ್ಬರೇ ತೇವರಿ ಎಲ್ಲ ಸವರಿ ತೇವರಿ ಎಲ್ಲ ಕಟ್ಟಿ ಮತ್ತು ನಾಟಿಗೆ ಯಾರು ಬೇಕು ಅಂದರೆ ಕರ್ಕೊಂಡು ಹೋಗ್ತಿರಂತೆ. ಮತ್ತು ನಮ್ಮ ಗದ್ದೆ ಕೆಲಸಗಳನ್ನ ಮಾಡಿಕೊಂಡು ಬೇರೆಯವ್ರ ಗದ್ದೆ ಕೆಲಸಕ್ಕೂ ಹೋಗ್ತಿದ್ರಂತೆ ಸ್ನೇಹಿತರೆ. ಮತ್ತು ಸ್ನೇಹಿತರೆ ನಾನೇನು ಅಷ್ಟು ಗದ್ದೆ ಕೆಲಸ ಮಾಡಿಕೊಂಡು ಇದ್ದವನು ಅಲ್ಲ, ಏನಕ್ಕಂದರೆ ಇವಾಗ ಒಂದು 3 ವರ್ಷದಿಂದ ಸ್ಟಾರ್ಟ್ ಮಾಡಿರೋದು. ಏನಕ್ಕಂದರೆ ಗದ್ದೆನ ಬೇರೆಯವ್ರಿಗೆ ಬೋಗ್ಯಕ್ಕೆ ಹಾಕಿದ್ವಿ, ವರ್ಷಕ್ಕಿಷ್ಟು ಅಂತ ಕೊಡೋದು ಅಂದ್ಬಿಟ್ಟು. ಬೋಗ್ಯಕ್ಕೆ ಅಂದರೆ ಮಾಮೂಲಿ ನಮ್ಮ ಕೈಲಿ ಯಾರು ಇರಲಿಲ್ಲ ಆವಾಗ, ಮಾಡೋಕ್ಕೆ ಬರಲ್ವಲ್ಲ ಅಂದ್ಬಿಟ್ಟು ನಮ್ಮ ತಂದೆ ತೀರೋದ್ಮೇಲೆ ವರ್ಷಕ್ಕಿಷ್ಟು ಕೊಡೋದು ಅಂತ ಹೇಳ್ಬಿಟ್ಟು ಅವ್ರಿಗೆ ಕೊಟ್ಬಿಟ್ಟಿದ್ವಿ. ಅವರು ವರ್ಷಕ್ಕೆ ನಮಗೆ ಸ್ನೇಹಿತರೆ 20,000 22,000 ಏನೋ ಕೊಡ್ತಾಯಿದ್ರು. ಆಮೇಲೆ ನಾವೇ ಒಂದು ಫಸ್ಲು ಭತ್ತ ಬೆಳೆದ್ರಾರು ಆಗುತ್ತಲ್ಲ ಅಂತಂದ್ಬಿಟ್ಟು ಈಸ್ಕೊಂಡ್ವಿ. ಅದಾದಮೇಲೆ ಭತ್ತ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡೋದ್ಮೇಲೆ ಗೊತ್ತಾಯಿತು ಎಷ್ಟು ಕಷ್ಟ ಇರುತ್ತೆ ರೈತರ ಜೀವನ. ಸುಮ್ಮನೆ ಗದ್ದೆ ಅವರೇ ಮಾಡ್ಕೊಂಡಿದ್ರೆ ಚೆನ್ನಾಗಿರೋದು ಅಂತ ಅನ್ನಿಸ್ತು. ಆಮೇಲೆ ಇನ್ನೇನು ನಮ್ಮದೇ ಗದ್ದೆ ಅಲ್ವಾ, ಸುಮ್ಮನೆ ಅವ್ರಿವ್ರು ಕೊಟ್ಟು ಮಾಡೋದಕ್ಕೆ ಮನೆಗೂ ಭತ್ತ ಆಗಿ ಒಂದು ಸ್ವಲ್ಪ ಖರ್ಚು ಕಾರ್ಯಗಳು ಇತ್ತೆ. ಮತ್ತು ಹಸುಗಳಿಗೆಲ್ಲ ಮೇವೆಲ್ಲ ಆಗುತ್ತಲ್ಲ, ಕೊಂಡೋದೆಲ್ಲ ಏನು ಬೇಡ ಅಂತಂದ್ಬಿಟ್ಟು ಆವಾಗ ಗದ್ದೆನೇ ಬಿಡಿಸ್ಕೊಂಡು ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಸ್ನೇಹಿತರೆ. ನಾನು ಇದಕ್ಕೆ ಏನಕ್ಕೆ ಈ ಥರ ಸಾವರ್ತೀನಿ ಅಂದರೆ ತೇವರಿಗಳೇನು ಅಷ್ಟು ಹೈಟ್ ಇಲ್ಲ. ಇವಾಗ ಮೇಲ್ಗಡೆನೇ ತೇವರಿನೂ ಕೊಚ್ಚಬೇಕಲ್ವ, ಆ ಕಡೆ ಈ ಕಡೆ ಕೊಚ್ಚೋದಕ್ಕಿಂತ ಮೇಲ್ಗಡೆ ಹುಲ್ಲನ್ನ ಕೊಚ್ಬಿಟ್ಟು ಬೆಳ್ಕೊಂಡಿರುತ್ತಲ್ಲ 2 ಸೈಡು ಹುಲ್ಲು ಕೊಚ್ಚಬೇಕಲ್ಲ ಅಂದ್ಬಿಟ್ಟು ಮೇಲ್ಗಡೆ ಇರೋ ಹುಲ್ಲೆಲ್ಲ ಕೊಚ್ಕೊಂಡು ಹೋಗ್ತೀನಿ ಸ್ನೇಹಿತರೆ. ಅದನ್ನ ಮೇಲ್ಗಡೆ ಇರೋ ಹುಲ್ಲೆಲ್ಲ ಕೊಚ್ಬಿಟ್ಟು ಕೆಳಗಡೆ ಇರೋ ಹುಲ್ಲನ್ನು ಕೊಚ್ತೀನಿ.
ಮತ್ತು ಆಮೇಲೆ ಹಿಂಗೆ ಕೊಚ್ಕೊಂಡು ಹೋಗಿ ಬಂದೆ ಸ್ನೇಹಿತರೆ. ಆ ಕಡೆ ಈ ಕಡೆ ಏನೋ ಕೊಚ್ಬಿಟ್ಟು ಕೆಳಗಡೆಯಿಂದ ಬಂದು ಇದನ್ನು ಕೊಚ್ಕೊಂಡು ಹೋದೆ ಸ್ನೇಹಿತರೆ. ಏನಕ್ಕಂದರೆ ಈ ಥರ ಮಾಡೋದು ಒಂದೇ ಸಲ 2 ಕೆಲಸನೂ ಆಗುತ್ತೆ ಅಂತ. ಮೇಲ್ಗಡೆ ಮಣ್ಣೆಲ್ಲ ಸೆತ್ತೆಲ್ಲ ಕೊಚ್ಬಿಟ್ಟು ಕೆಳಗಡೆ ಬಂದು ಕೆಳಗಡೆನೂ ಕೊಚ್ಚಿದ್ರೆ 2 ಒಂದೇ ಸಲ ಆಗುತ್ತಲ್ಲ, ಸುಮ್ಮನೆ ಆ ಕಡೆ ಬಂದು ಈ ಕಡೆ ಡಬಲ್ ಕೆಲಸ ನನಗೆ ಅಂದ್ಬಿಟ್ಟು ನಾನು ಯಾವಾಗಲೂ ಅದೇ ಥರ ಕೊಚ್ಚೋದು. ನಾನು ಇವಾಗ ಸ್ಟಾರ್ಟ್ ಮಾಡಿದಾಗಲೇ ಏನಂದರೆ ಆಮೇಲೆ ಅಷ್ಟು ರಿಸ್ಕ್ ಇರೋಲ್ಲ ಮುಳ್ಳು ಗದ್ದೆಗಳನ್ನ ಕೆಲಸ ಮಾಡೋಕ್ಕೆ. ನಮ್ಮ ಎರ್ಗುದ್ಲಿನೋ ಇಲ್ಲ ಕೋಲ್ಗುದ್ದಿ ಕೆಲಸನೋ ಮಾಡುವಾಗ ಅವೇನಾದ್ರು ಚೆನ್ನಾಗಿತ್ತು ಅಂತಂದರೆ ನಮಗೇನು ಅಷ್ಟು ರಿಸ್ಕ್ ಏನು ಅನಿಸಲ್ಲ ಸ್ನೇಹಿತರೆ ಕೆಲಸ ಮಾಡೋಕ್ಕೆ. ಮತ್ತು ಇವತ್ತು ಸ್ನೇಹಿತರೆ ಸುಮಾರಾಗಿ ಇವತ್ತು ಒಂದು 4 ಪಾತಿನೇ ಮುಗಿಸ್ದೆ. ಮತ್ತು ಕಡ್ಡಿ ತುಂಬಿ ಗದ್ದೆಲ್ಲ ತಿರುಗಾಡ್ಕೊಂಡು ಹಸುಗಳಿಗೆಲ್ಲ ಮೇವು ಕೂದು ಇವತ್ತೊಂದು 4 ಪಾತಿನೇ ತೇವರೆಲ್ಲ ಸಾವಿರ ಮುಗಿಸಿದ್ದೀನಿ. ಒಟ್ಟು ನಮಗಿರೋದು 1.25 ಎಕರೆ ಬರುತ್ತೆ ಟೋಟಲ್ ಎಲ್ಲ ಖರಾಬ್ ಗಿರಾಬೆಲ್ಲ ಬಿಟ್ಟು 1.25 ಎಕರೆ ಇಲ್ಲಿ ಮಾಡೋದು. ಒಟ್ಟು ಟೋಟಲ್ ನಮ್ಮ ಜಮೀನು ಇರೋದು ಟೋಟಲ್ ಎಲ್ಲ 2 ಎಕರೆ. ಇನ್ನೊಂದು ಒಂದು 7 ಕುಂಟೆನೋ ಏನೋ ನಮ್ಮ ಇದ್ರ ಹತ್ರ ಇದೆ, ಅಡ್ಡಾಳದ ಹತ್ರ. ಅಲ್ಲಿ ಏನೋ ಬೆಳೆಯೋಕ್ಕಾಗಲ್ಲ, ಎಲ್ಲ ಬೆಳೆಯೋಕ್ಕಾಗಲ್ಲ ಅಂತಲ್ಲ, ಫುಲ್ ಎಲ್ಲ ಪಸರೆ ಎಲ್ಲ ಬೆಳೆದು ಅದ್ಯಾವುದೆಲ್ಲ ಹುಲ್ಲೆಲ್ಲ ಬೆಳ್ಕೊಂಡಿದೆ. ಇವತ್ತು ಒಂದು 20 ಕುಂಟೆ ಅಷ್ಟು ತೇವರಿನ ಕೊಚ್ಚಾಗಿದೆ ಫುಲ್ ಒಬ್ಬನೇ. ತೇವರಿ ಕೊಚ್ಚಿ ಮತ್ತು ತೇವರಿಲಿ ಬೆಳ್ಕೊಂಡಿರೋ ಗರಿಕೆ ಎಲ್ಲ ತೆಗೆದು ಮತ್ತು ಟ್ಯಾಕ್ಟ್ರು ಬಂದಮೇಲೆ ಟ್ಯಾಕ್ಟ್ರಿಗೆ ಇದನ್ನು ಸೌದೆನ ತುಂಬಿ ಗದ್ದೆ ಎಲ್ಲ ನೋಡಿಕೊಂಡು ಸ್ನೇಹಿತರೆ ಇವತ್ತು ಅಷ್ಟು ನಾನು ಮುಗಿಸಿದ್ದೀನಿ. ಇನ್ನು ನಾಳೆಗೂ ಇದೆ. ಇನ್ನೊಂದು ನೀರು ಕೊಡ್ತಾರೆ ಏನೋ ಗೊತ್ತಿಲ್ಲ, ಎಲ್ಲ ನೀರು ಕೊಡ್ತಾರೆ. ನನಗೇನೋ ನೀರು ಕೊಡೋಲ್ಲ ಅಂತ ನಾವು ಡೈಲಿ ನಾವು ನ್ಯೂಸ್ ನೋಡ್ತಾ ಇರ್ತೀವಲ್ವ, ಕೊಡಲ್ಲ ಅಂತ ಅನೌನ್ಸ್ ಮಾಡಿದ್ಮೇಲೆ ಎಲ್ಲಿ ನೀರು ಕೊಡ್ತಾರೆ ಅಂತ. ನಮ್ಮಮ್ಮ ಕೇಳಬೇಕಲ್ಲ, ಕೇಳಲ್ಲ ನಮ್ಮಮ್ಮ. ಹೋಗು ಎಲ್ಲ ಮಾಡ್ತವ್ರೆ ಮಾಡು ಅಂತ. ಇನ್ನೇನು ಗದ್ದೆನಾರು ಉಳ್ಸಾರು ಬಿಡೋದ ಆದರೆ ನೀಟಾಗಾರ ಆದರೆ ಅಟ್ಲೀಸ್ಟ್ ಕೊನೆಗೆ ಒಂದು 4 ಪಾತಿ ಪಾರಾಮುಲ್ಲಾರ ಹಾಕೋಣ ಅಂತ ನಮಗೆ ಅವ್ರಿಗಾಗಲಿ ಅಂದ್ಬಿಟ್ಟು ಗದ್ದೆ ಎಲ್ಲನೂ ನೀಟಾಗಿ ತೇವರಿದೆಲ್ಲ ಸಾವ್ರ್ತಾಯಿದ್ದೀನಿ ಸ್ನೇಹಿತರೆ. ಒಂದೊಂದು ಸೈಡು ಒಂದೊಂದು ಥರ ಸಾವ್ರ್ತಾರೆ. ಏನಕ್ಕಂದರೆ ಒಂದೊಂದು ಸೈಡಲ್ಲಿ ದೊಡ್ಡ ದೊಡ್ಡ ಪಾತಿಗಳನ್ನ ಮಾಡ್ಕೊಂಡಿರ್ತಾರೆ, ಮತ್ತು ಒಂದೊಂದು ಸೈಡಲ್ಲಿ ಚಿಕ್ಕದಾಗಿ ಮಾಡ್ಕೊಂಡಿರ್ತಾರೆ. ಇಲ್ಲ ಜಾಸ್ತಿ ಆಲ್ಮೋಸ್ಟು ನಾನು ನೋಡಿರೋವೆಲ್ಲ ದೊಡ್ಡದಾಗಿ ಮಾಡ್ಕೊಂಡಿರೋವೆ, ನಮ್ಮತವೆಲ್ಲ ಚಿಕ್ಕ. ಮತ್ತು ಇವತ್ತು ಇನ್ನೊಂದು ಏನು ಸ್ಪೆಷಲ್ ಡೇ ಅಂದರೆ ಸ್ನೇಹಿತರೆ, ನಂದು ಹುಟ್ಟುಹಬ್ಬ ಇತ್ತು. ಹುಟ್ಟುಹಬ್ಬ ಇದ್ರೂ ನಮ್ಮಮ್ಮ ಬಿಡಲಿಲ್ಲ ಕೆಲಸ ಮಾಡೋ. ಅದೇ ನಮಗೂ ಫ್ರೀ ಸಿಗೋದೇ ಸಂಡೇ ಅಷ್ಟೇ. ಇವಾಗ ಕೆಲ್ಸಕ್ಕೆ ಹೋಗ್ತಾ ಇರೋದ್ರಿಂದ ನಮಗೆ ಫ್ರೀ ಸಿಗೋದೇ ಸಂಡೇ. ಸರಿ ಆಯಿತು ಅಂದ್ಬಿಟ್ಟು ಇನ್ನೇನು ಮಾಡೋದಂತ ಹೇಳಿ ಸಂಡೇ ಸುಮಾರಿಗೆ ಅದೊಂದಷ್ಟು ಕೆಲಸಗಳನ್ನ ಮುಗಿಸಿ ಕೊನೆಗೆ ರೆಡಿಯಾಗಿ ಸ್ನೇಹಿತರೆ ನಮ್ಮ ಎಡ್ಡಳ್ಳಿಯಲ್ಲಿರೋ ದೇವಸ್ಥಾನಕ್ಕೆ ಮತ್ತು ನಮ್ಮ ಸಿಹಳ್ಳಿರೋ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ರೆಡಿಯಾಗಿ ನೋಡೋಣ ಏನಾಗುತ್ತೆ ಅಂತ. ಮುಂದೆ ನೀವೇ ನೋಡಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ, ಏನಾಗುತ್ತೆ. ಒಂದು ದಿನಕ್ಕೆ ಸ್ನೇಹಿತರೆ ಗದ್ದಲಿರೋ ಸೌದೆ ಎಲ್ಲ ಎತ್ತಾಕಿ ಮತ್ತು ತೇವರಿ ಎಲ್ಲ ಸಾವರಿ ರೋಟ್ರಿನೂ ಹೊಡಿಸ್ತಾ ಇದ್ದೀನಿ. ಏನಂದರೆ ಇವಾಗ ನೀರು ಬರುತ್ತೆ ಏನೋ ಗೊತ್ತಿಲ್ವಲ್ಲ, ಅದಕ್ಕೋಸ್ಕರ ರೆಡಿ ಮಾಡಿಬಿಡೋಣ. ರೆಡಿ ಮಾಡಿದ್ರೆ ಏನಾರು ಒಂದು ಆಗುತ್ತೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಇವಾಗ ಒಂದೇ ದಿನಕ್ಕೆ ತೇವರಿ ಎಲ್ಲ ಸಾವರಿ ರೋಟ್ರಿ ಹೊಡಿಸ್ತಾಯಿದ್ದೀನಿ. ಇವರೇ ನಮ್ಮ ಮಾವ, ಕಾಂತಮಾವ, ಇವರೇ ನಮ್ಮ ರೋಟ್ರಿ ಎಲ್ಲ ಹೊಡೆಯೋದು ಯಾವಾಗ್ಲೂ. ಒಬ್ಬರು ನನಗೆ ಬೇಕು ಅಂತ ಅದಕ್ಕೆ ಸುಮ್ಮನೆ ತೆಗ್ದೆ. ಬಟ್ ಇವಾಗ ಇನ್ನೊಬ್ರಿಗೋಸ್ಕರ ರೇಸ್ನ ಬಿಟ್ಟೆ. ರೇಸ್ನ ಬಿಟ್ಬಿಟ್ಟು ಇವಾಗ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಚೆನ್ನಾಗಿದೆ ಲೈಫು, ಬಟ್ಟು ವೀಡಿಯೋ ಮಾಡೋಕ್ಕೆ ಟೈಮ್ ಸಾಕಾಗ್ತಿಲ್ಲ. ತುಂಬಾ ಇವಾಗ ವರ್ಕು ಮತ್ತು ವೀಡಿಯೋ ಎಲ್ಲ ಸ್ವಲ್ಪ ಇದಾಗ್ತಿದೆ. ಮಾಡ್ತೀನಿ ಹಾಗೆ ಮುಂದೆ ಒಳ್ಳೆ ವೀಡಿಯೋಗಳನ್ನ ಮಾಡ್ತೀನಿ. ಇವಾಗ ಸೀತಾಪುರಕ್ಕೆ ಹೋಗೋಣ ಸ್ನೇಹಿತರೆ. ಫಸ್ಟು ನಮ್ಮ ದೇವಸ್ಥಾನಕ್ಕೆ ಹೋಗಿದ್ದು. ನಮ್ಮ ದೇವಸ್ಥಾನ ಇದೆ ಸ್ನೇಹಿತರೆ, ನಮ್ಮ ಎಡ್ಡಳ್ಳಿ ದೇವಸ್ಥಾನ. ನಮ್ಮ ಎಡ್ಡಳ್ಳಿ ಸಿದ್ದೇಶ್ವರನ ದೇವಸ್ಥಾನ ನಮ್ಮ ಎಡ್ಡಳ್ಳಿ ಇರೋದು. ನಮ್ಮ ದಾಸವಾಳ ಕೊಪ್ಪಳು ಮತ್ತು ಎಡ್ಡಳ್ಳಿ ಎರಡು. ಬಟ್ ಏನಂತಂದರೆ ನಮ್ಮದೆಲ್ಲ ಎಡ್ಡಳ್ಳಿ ಅಂತಲೇ ಬರೋದು ಬಾಕಿ. ಅದರಿಂದ ದೇವಸ್ಥಾನಕ್ಕೆ ಹೋಗಿದ್ದು ದೇವ್ರ ಪೂಜೆ ಮಾಡಿಸ್ಕೊಂಡು ಸ್ನೇಹಿತರೆ ಹಂಗೆ ಸಿಹಳ್ಳಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ, ಸಿಹಳ್ಳಿಗೆ ಹೋಗೋಕ್ಕಾಗುತ್ತಾ ಇಲ್ವಾ ಅಂತ. ನಮ್ಮ ಬಾಸ್ ಬೇರೆ ಇಲ್ಲ ಇವತ್ತು. ಇವಾಗ ದೇವ್ರದ್ದು ಒಳಗಡೆ ಪೂಜೆ ಮುಗಿಸ್ಕೊಂಡು ಆಚೆ ಬಂದೆ. ನಮ್ಮ ಬಾಸ್ ಬೇರೆ ಇಲ್ಲ ಇವತ್ತು. ನೋಡೋಣ, ಇಲ್ಲೇ ನಮ್ಮ ಬಾಸ್ನ ಕಟಾಗ್ತಾಯಿದ್ದು. ಬಟ್ ಇವತ್ತೆಲ್ಲ ಹೊರಗಡೆ ಹೋಗೋರು ಅನ್ಸುತ್ತೆ. ಇಲ್ಲ ಇವಾಗ ಸೀತಾಪುರಕ್ಕೆ ಹೋಗ್ಬೇಕು ಸ್ನೇಹಿತರೆ. ನಮ್ಮ ಎಡ್ಡಳ್ಳಿ ಸಿದ್ದೇಶ್ವರನ ದೇವಸ್ಥಾನಕ್ಕೆ ಹೋಗಿದ್ದು ಸ್ನೇಹಿತರೆ. ಹಾಗೆಯೇ ಸಿಹಳ್ಳಿಗೆ ಹೋಗೋಣ ಅಂತ ಹೊರಟೆ. ನೋಡೋಣ ಆಯಿತು ಸಿಹಳ್ಳಿಗೆ ಹೋಗೋದ ಅಂತ ಅಂದ್ಕೊಂಡಿದ್ದೆ. ಅದಾದಮೇಲೆ ಎಷ್ಟೋ ದಿನ ಆಗಿತ್ತಲ್ಲ ಆರತಿ ಉಕ್ಕಡಕ್ಕೆ ಹೋಗೋಣ ಅಂತ ಇದು ಮಾಡಿದೆ. ಏನಕ್ಕಂದರೆ ಆರತಿ ಉಕ್ಕಡಕ್ಕೆ ಹೋಗಿ ಸುಮಾರು ದಿನಗಳೇ ಆಗಿತ್ತು. ಹೋಗಿದ್ದು ಬರೋಣ ಆರತಿ ಉಕ್ಕಡಕ್ಕೆ ಅಂತ.
ಅದಕ್ಕೇ ನಮ್ಮ ಅಮ್ಮಂಗೂ ಕೇಳಿದೆ ಬರ್ತೀರಾ ಅಂತ. ಇಲ್ಲ ನಾನು ಬರೋಲ್ಲ ಅಂತ ಹೇಳಿದರು. ಸರಿ ಆಯಿತು ಅಂದ್ಬಿಟ್ಟು ಸ್ನೇಹಿತರೆ ಮತ್ತು ನಮ್ಮಮ್ಮ ನಾನು ಹೊರಟೆ ಆರತಿ ಕಡೆಗೆ. ಇದು ನಮ್ಮ ಬಾಬುರಾಯನ ಕೊಪ್ಪಲು. ನನಗೆ ಒಂದಷ್ಟು ಜನ ಪರಿಚಯ ಆಗಿದ್ದೆ ಹಸುಗಳಿಂದ. ಅದರಲ್ಲೂ ನನಗೆ ಕ್ಲೋಸ್ ಆಗಿ ಪರಿಚಯ ಆಗಿದ್ದು ಅಂತಂದರೆ ನಮ್ಮ ಪಾಂಡವಪುರದಲ್ಲಿ ಸರು ಅಂತ ಒಂದು ನಿಮಗೆ ತೋರಿಸ್ತೀನಿ. ಸರು ಯಾರು ಯಾವ ಊರು ಅಂತ. ಮತ್ತು ಆನ್ ದಿ ವೇ ಹೋಗ್ತಾ ನಮ್ಮ ಫೇಮಸ್ ಆಗಿರೋ ನಮ್ಮ ಪಾಂಡವಪುರದಲ್ಲಿ ಫೇಮಸ್ ಆಗಿರೋವಂಥ ಸಕ್ಕರೆ ಫ್ಯಾಕ್ಟ್ರಿ ತೋರಿಸ್ತೀನಿ ಸ್ನೇಹಿತರೆ ನಿಮಗೆ. ಏನಕ್ಕಂತಂದರೆ ಇವಾಗ ಆಲ್ಮೋಸ್ಟ್ ಎಲ್ಲ ನಮ್ಮ ರೈತರೆಲ್ಲ ಆಲ್ಮೋಸ್ಟ್ ಪಾಂಡವಪುರದಲ್ಲಿ ಒಂದಿದೆ ಸಕ್ಕರೆ ಫ್ಯಾಕ್ಟ್ರಿ, ಮತ್ತು ನಮ್ಮ ಮಂಡ್ಯದಲ್ಲಿ ಒಂದಿದೆ. ಹೋಗ್ತಾ ಅಂದಿವೆ ಹಾಗೆ ಹಿಂಗೆ ವೀಡಿಯೋ ಮಾಡ್ಕೊಂಡು ಹೋಗ್ತಾಯಿದ್ದೆ. ಯಾರೋ ನಮ್ಮನ್ನೇ ನೋಡ್ತಾಯಿದ್ರು. ನಾನೇನು ಅಂದ್ಕೊಳ್ಳಿಲ್ಲ. ಇವಾಗ ನಾನು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಅಂದಮೇಲೆ ಮಾಡಬೇಕಲ್ವ ಅಂತಂದ್ಬಿಟ್ಟು ಮಾಡ್ತಾಯಿದ್ದೆ. ಮತ್ತು ಇನ್ನೊಂದು ಸ್ನೇಹಿತರೆ, ಅದು ನಮ್ಮದೊಂದು ಮೈಕ್ ತೊಗೊಂಡಿದ್ದೆ. ಮೈಕ್ ಸ್ವಲ್ಪ ಪ್ರಾಬ್ಲಮ್ ಆಯ್ತದು. ಅದರಿಂದ ನೆಕ್ಸ್ಟ್ ಡೇಸಲ್ಲಿ ಒಳ್ಳೆಯ ಮೈಕ್ ನಿಮ್ಗೆ ಯಾರು ಗೊತ್ತಿರೋದಿದ್ರೆ ಮೈಕ್ನ ಹೇಳಿ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೋಗ್ತಾ ಬ್ಲಾಗಲ್ಲಿ ಹೋಗ್ತಾ ಮಾಡೋಕ್ಕೆ. ಇದೇ ನಮ್ಮ ಫ್ಯಾಕ್ಟ್ರಿ ಸ್ನೇಹಿತರೆ, ಪಾಂಡವಪುರ ಫ್ಯಾಕ್ಟ್ರಿ. ಸುಮಾರು ಗಾಡಿಗಳು ಮತ್ತು ಎತ್ತಿನ ಗಾಡಿಗಳು ಮತ್ತು ಲಾರಿಗಳು, ಆಟೋಗಳೆಲ್ಲ, ಎತ್ತಿನ ಗಾಡಿ ಮತ್ತು ಲಾರಿ ಮತ್ತು ಟ್ಯಾಕ್ಟ್ರುಗಳೆಲ್ಲ ನಿಂತಿದ್ವು. ಅದನ್ನ ವೀಡಿಯೋ ಮಾಡಿಕೊಂಡು ಹಂಗೆ ಹೋಗ್ತಾಯಿದ್ದೆ. ಈ ಫ್ಯಾಕ್ಟ್ರಿಲಿ ಸುಮಾರು ಅಂತಂದರೆ ಒಂದು ದಿನಕ್ಕೆ ಅವ್ರು ಕೇಳಿದ್ದಕ್ಕೆ ಎಷ್ಟೋ 1000 ಟನ್ಗಳ ಹರಿಸ್ತಾರೆ, ಇದಕ್ಕೆ ಗಾಣಕ್ಕೆ ಕೊಡ್ತಾರಂತೆ. ಮತ್ತು ಇನ್ನೊಂದು ಸ್ನೇಹಿತರೆ, ಇದರಲ್ಲಿ ವೇಸ್ಟೇಜು ಕಬ್ಬಿಂದು ರಸ ಬರುತ್ತಲ್ಲ, ಸಿಪ್ಪೆ ಬರುತ್ತಲ್ಲ, ಅದರಲ್ಲಿ ಇವಾಗ E20 ಅನ್ನೋ ಪೆಟ್ರೋಲ್ನ ಯೂಸ್ ಮಾಡ್ತಾಯಿದ್ದಾರೆ. ಗಾಡಿಗೆ E20 ಅನ್ನೋ ಪೆಟ್ರೋಲ್ನ ತಯಾರಿಸ್ತಾಯಿದ್ದಾರೆ. ಅದು ನಮಗೂ ಇವಾಗ ಮಾಹಿತಿ ಸಿಕ್ಕಿರೋದು. ಮತ್ತು ಕಬ್ಬು ಮತ್ತು ನಮ್ಮ ಮೆಕ್ಕೆಜೋಳ ಬರುತ್ತಲ್ಲ, ಅದರಿಂದ ಮಾಡೋದಂತೆ. ಮತ್ತು ನನಗೆ ಹಿಂಗೆ ಮುಗಿಸ್ಕೊಂಡು ಹಿಂಗೆ ಹೋಗ್ಬೇಕಾದ್ರೆ ಇಲ್ಲೊಂದು ಏನಂತಂದರೆ ನೆಲ್ಮನೆ ಅಂತ ಬರುತ್ತೆ ಸ್ನೇಹಿತರೆ. ನೆಲ್ಮನೆಯಲ್ಲಿ ನನಗೆ ಪರಿಚಯ ಆಗಿದ್ದೆ ನಮ್ಮ ಸರು. ಅದಾದಮೇಲೆ ಆರತಿ ಉಕ್ಕಡಕ್ಕೆ ಎಂಟ್ರಿ ಕೊಡ್ತೀನಿ ಸ್ನೇಹಿತರೆ. ಇದೇ ಆರತಿ ಉಕ್ಕಡದ ಎಂಟ್ರಿ ರೋಡು. ಆರತಿ ಉಕ್ಕಡ ಹತ್ರ ಬಂದು ಇಲ್ಲಿ ಗಾಡಿನ ನಿಲ್ಲಿಸ್ಬಿಟ್ಟು ಪೂಜೆ ಸಾಮಾನು ತೊಗೊಂಡೋಗಿ ಪೂಜೆ ಮಾಡ್ಸೋಣ ಅಂತ ಹೋಗೋಣ ಅಂತ ಅಂದ್ಕೊಂಡೆ. ಬಟ್ಟು ಪೂಜೆಗೆಲ್ಲ ಹರಿಸಿದ್ರು. ಅದಕ್ಕೆ ಒಂದು ಈಡ್ಗಾಯಿ ತಗೊಂಡು ಈಡ್ಗಾಯಿ ಹೊಡೆದ್ಬಿಟ್ಟು ಕರ್ಪೂರ ಹಸ್ಬಿಟ್ಟು ಸ್ನೇಹಿತರೆ, ಕರ್ಪೂರ ತಗೊಂಡು ಹೋಗಿ ದೇವ್ರ ಹತ್ರ ಕರ್ಪೂರ ತಗೊಂಡೋಗಿ ಕರ್ಪೂರ ಹಸ್ಬಿಟ್ಟು ಸಣ್ಣ ಮಾಡ್ಕೊಂಡು ಸ್ನೇಹಿತರೆ. ಹಾಗೆಯೇ ಅಲ್ಲೊಂದು ನಿಂಬೆಹಣ್ಣ ಇದು ಮಾಡ್ತಾಯಿದ್ರು. ಎಲ್ಲ ತ್ರಿಶೂಲಕ್ಕೆ ನಿಂಬೆಹಣ್ಣು ಸಿಗಾಕ್ತಾಯಿರಲ್ಲ, ಒಂದು ನಿಂಬೆಹಣ್ಣು ಕೊಡಿ ಅಂತಂದರೆ ಅವರಂದ್ರೆ ಇಲ್ಲಪ್ಪ, ಒಂದು ನಿಂಬೆಹಣ್ಣು ಹಾಕ್ಬಾರ್ದು, 3 ನಿಂಬೆಹಣ್ಣು ಹಾಕ್ಬೇಕು ಅಂತಂದರು. ಹೌದಾ ಕೊಡಿಯಮ್ಮ ಆಯಿತು ಅಂತ ಅಂದ್ಬಿಟ್ಟು ಅದೊಂದು 3 ನಿಂಬೆಹಣ್ಣು ಇಸ್ಕೊಂಡು ಸ್ನೇಹಿತರೆ, ಆ 3 ನಿಂಬೆಹಣ್ಣು ಹಾಕ್ಬಿಟ್ಟು ಅಲ್ಲಿಗೆ ತ್ರಿಶೂಲಕ್ಕೆ ಹಾಗೆಯೇ ದೇವಸ್ಥಾನದ ಹತ್ರ ಹೋಗಿ ದೇವಸ್ಥಾನದಲ್ಲಿ ಕೈ ಮುಕ್ಕೊಂಡು ಸ್ನೇಹಿತರೆ. ಸುಮಾರು ದಿನವೇ ಆಗಿತ್ತು ನಮಗೆ ಆರತಿ ಉಕ್ಕಡಕ್ಕೆ. ನನಗೆ ಏನಕ್ಕೆ ಅಂದರೆ ಅವಾಗಿಂದ ಇಷ್ಟ ಅಂತಂದರೆ, ನಾನು ಬೆಳೆದಿದ್ದೆಲ್ಲ ನಮ್ಮ ಕುಪ್ಪೆಗಾಲದಲ್ಲಿ ನಮ್ಮ ದೊಡ್ಡಮ್ಮವ್ರ ಮನೇಲಿ. ಅವ್ರು ಅವಾಗವಾಗ ಆರತಿ ಉಕ್ಕಡಕ್ಕೆ ಕರ್ಕೊಂಡು ಹೋಗ್ತಾನೆ ಇರೋರು. ಇದೇ ನಮ್ಮ ಆರತಿ ಉಕ್ಕಡ ಸ್ನೇಹಿತೆ. ಕೊನೆಯದಾಗಿ ಆಮೇಲೆ ಲಾಸ್ಟಲ್ಲಿ ನಿಮಗೆ ಗೊತ್ತಿರುತ್ತೆ ಆರತಿ ಉಕ್ಕಡದಲ್ಲಿ ಏನು ಫೇಮಸ್ ಅಂತ, ತಡ ಓಡಿಸೋದು. ನಾನು ಇನ್ನೇನು ಬಂದಿದ್ದೀನಿ ಅಂತ ಹೇಳಿ ತಡ ಓಡಿಸೋಣ ಅಂತ ಹೇಳ್ಬಿಟ್ಟು ತಡವಾಗಿ ಐಟಮ್ ಕೊಡ್ತಾಳೆ ತಗೊಂಡೋದೆ. ಸುಮಾರು ಜನ ತಡನ ಓಡಿಸ್ತಾಯಿದ್ರು. ಆಮೇಲೆ ನಾನು ತಡ ಓಡಿಸ್ಕೊಂಡು ಸ್ನೇಹಿತರೆ ಅಲ್ಲಿಂದ ಹೊರಡ್ತೀನಿ. ಇನ್ನೇನು ಹೋಗೋಣ, ಊರಿಗೆ ಹೊರಡೋಣ ಅಂದ್ಬಿಟ್ಟು ಊರಿಗೆ ಹೊರಡೋಣ ಅಂತ ಅನ್ಕೋತೀನಿ. ಅಷ್ಟರಲ್ಲಿ ನಮ್ಮ ಸ್ವಾಮಿಯಣ್ಣವರು ರೇಸ್ನ ಆರ್ಗನೈಸ್ ಮಾಡಿದ್ದೀನಿ, ಯಾಕೋ ಬರಲಿಲ್ಲ ಅಂತ ಹೇಳಿದರು. ಸರಿ ಅಣ್ಣ ಬರ್ತಾಯಿದ್ದೀನಿ ಅಂತ ಹೇಳಿದೆ. ನಾನು ಹೇಳಿದೆ ಅಲ್ವಾ ಸರು ಅಂತ, ನಿಮಗೆ ತೋರಿಸ್ತೀನಿ. ಇವಾಗ ಒಂದು ಜೊತೆ ಗಾಡಿನ ಬಿಡ್ತಾನೆ, ಇವನೇ ನಮ್ಮ ಸರು ಅಂತ. ಆ ಕಡೆದು ಯಾವಾಗ ಗೊತ್ತಿಲ್ಲ ಹಸುಗಳು, ತೋರಿಸ್ತೀನಿ ನಿಮಗೆ ಸರುನ. ಇವನೇ ಸರು ಸ್ನೇಹಿತರೆ, ಅಲ್ಲಿ ಬ್ಲೂ ಕಲರ್ ಗಾಡಿ ಇದೆಯಲ್ಲ ಅವನೇ ಸರು ಅಂತ. ಅವನ ಹತ್ರ ಯಾವುದಂದರೆ ನೆಲ್ಮನೆ ಚಿಂಗಾರಿ ಅಂತ ಒಂದು ಎತ್ತಿತ್ತು. ಇವಾಗ ಎತ್ತನ್ನ ಕೊಟ್ಬಿಟ್ಟಿದ್ದಾರೆ. ಒಂದಷ್ಟು ವೀಡಿಯೋನ ಮಾಡಿಕೊಂಡು ಸ್ನೇಹಿತರೆ ಊರಿಗೆ ಹೊರಡ್ತೀನಿ. ಯಾಕಂದರೆ ಇವತ್ತು ಬರ್ಡೇ ಇತ್ತು, ಅಲ್ಲಿ ಇಲ್ಲಿ ಹೋಗ್ಬೇಕಲ್ಲ ಅಂತ ಹೇಳ್ಬಿಟ್ಟು ಹೊರಡ್ತೀನಿ. ಇದೇ ನಮ್ಮ ಸ್ವಾಮಿಯಣ್ಣವರು ಆರ್ಗನೈಸ್ ಮಾಡಿದ್ದು ಟ್ರೋಫಿಗಳು. ಮತ್ತು ನನ್ನ ಹೆಚ್ಚಿನ ವೀಡಿಯೋಗಳಿಗೆ ನಾನು ಇನ್ನು ಮುಂದೆ ಇನ್ನೂ ಹೊಸ ವೀಡಿಯೋಗಳನ್ನ ಮಾಡ್ತಾಯಿರ್ತೀನಿ. ದಯವಿಟ್ಟು ನಿಮ್ಮ ಸಪೋರ್ಟ್ ಇರಲಿ. ಕಿರಣ್ ಕನ್ನಡಿಗ 18 ಅಂತ ಹೊಡೆದ್ರೆ ನನ್ನ ಯೂಟ್ಯೂಬ್ ಚಾನಲ್ ಓಪನ್ ಆಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ವೀಡಿಯೋನ ನೋಡಿ ಸ್ನೇಹಿತರೆ. ಮುಂದೆ ಒಳ್ಳೊಳ್ಳೆ ವೀಡಿಯೋಗಳನ್ನ ಮಾಡ್ತೀನಿ. ಇವಾಗ ಸ್ವಲ್ಪ ಮಾಡೋಕ್ಕಾಗ್ತಿಲ್ಲ ವೀಡಿಯೋಗಳನ್ನ, ಮುಂದೆ ಖಂಡಿತವಾಗ್ಲೂ ಮಾಡ್ತೀನಿ.